Hello students, welcome to my learning class. Myself Professor R.S. Udpudi from BLA's College Jamkandi. In this video, I am explaining second chapter of accountancy subject for PUC second year. Second chapter is on accounting for partnership. Here we will learn the basic concepts. Before going for some of the concepts of partnership, let us see what made the partnership emerge. ಪಾರ್ಟ್ನರ್ಶಿಪ್ ಪಾಲುಗಾರಿಕೆ ಸಂಸ್ಥೆ ಹುಟ್ಟು ಹಾಕಲು ಏನು ಕಾರಣ ಆಯಿತು? ಯಾಕೆ ನಾವು ಪಾರ್ಟ್ನರ್ಶಿಪ್ ಫರ್ಮನ್ನು ಸ್ಟಡಿ ಮಾಡಬೇಕು? ಇದರ ಬಗ್ಗೆ ಸ್ವಲ್ಪ ನಾವು ಇಲ್ಲಿ ಡಿಸ್ಕಷನನ್ನು ಮಾಡೋಣ ಅಂತ. A business can be organized in the form of sole proprietorship, a partnership firm, or a company. Sole proprietorship dolaga only one owner is there. Only one owner. So responsibility totally ಏನೈತಿ ಅಂದ್ರೆ ಆ ಒನ್ ಓನರ್ ಮೇಲೆ ಐತಿ. ಓಕೆ, ಸೋಲ್ ಪ್ರೊಪ್ರೈಟರ್ಶಿಪ್ದೊಳಗ ಓನರ್ಶಿಪ್ ಏನೈತಿ, ರೆಸ್ಪಾನ್ಸಿಬಿಲಿಟಿ ಏನೈತಿ, ರಿಸ್ಕ್ ಏನೈತಿ, ಇಟ್ ಈಸ್ ಇನ್ವಾಲ್ವ್ ವಿತ್ ಓನ್ಲಿ ಒನ್ ಪರ್ಸನ್ ಬಿಕಾಸ್ ಇಟ್ ಹ್ಯಾಸ್ ಓನ್ಲಿ ಒನ್ ಓನರ್. ಇನ್ ಪಾರ್ಟ್ನರ್ಶಿಪ್ ಫರ್ಮ್, ಟೂ ಆರ್ ಮೋರ್ ಪರ್ಸನ್ಸ್ are involved. So responsibility is distributed when the business is expanded. Business expand ಆಗ್ತದಲ್ಲ, ಯಾವಾಗ ಬಿಸ್ನೆಸ್ ಎಕ್ಸ್ಪಾಂಡ್ ಆಗ್ತೈತಿ ಹಂಗೆ ನಿಮ್ಮದು ಆ್ಯಕ್ಟಿವಿಟಿನೂ ಹೆಚ್ಚಾಗ್ತೈತಿ, ಟ್ರಾನ್ಸಾಕ್ಷನ್ಸ್ ಹೆಚ್ಚಾಗ್ತಾವ. ಆ ಹೊತ್ನಾಗ ಯು ನೀಡ್ ಮೋರ್ ಎಕ್ಸ್ಪರ್ಟೈಸ್, ಮೋರ್ ಮ್ಯಾನ್ ಪವರ್ ಟು ಹ್ಯಾಂಡಲ್ ಯುವರ್ ಬಿಸ್ನೆಸ್. At that time you can go for the partnership firm, and your business is not so large that you can open a company. ಬಿಸ್ನೆಸ್ ಇಷ್ಟು ದೊಡ್ಡದೂ ಇಲ್ಲ, ಕಂಪ್ನಿಯನ್ನು ಓಪನ್ ಮಾಡಿ ಬಹಳಷ್ಟು ಜನರಿಂದ ಶೇರ್ ಕ್ಯಾಪಿಟಲನ್ನು ಗ್ಯಾದರ್ ಮಾಡಿ, ಶೇರ್ ಹೋಲ್ಡರ್ಸನ್ನು ಗ್ಯಾದರ್ ಮಾಡಿ ಕಂಪ್ನಿಯನ್ನು ಎಸ್ಟಾಬ್ಲಿಷ್ ಮಾಡುವಷ್ಟೂ ಇಲ್ಲ. ಸೊ ಸಿಂಗಲ್ ಓನರ್ಶಿಪ್ನಾಗ ನಡೆಸುವಂಗೂ ಇಲ್ಲ. ಆ ಹೊತ್ನಾಗ ನಮಗೆ ಪಾರ್ಟ್ನರ್ಶಿಪ್ ಫರ್ಮ್ ಬೇಕಾಗ್ತೈತಿ. In sole proprietorship, total capital is invested by only one person. ಹೌದಾ? ಸೋಲ್ ಪ್ರೊಪ್ರೈಟರ್ಶಿಪ್ ಅಂದ್ರೆ ನಾವು ಏನು ಹೇಳ್ತೀವಿ, ಏಕಸ್ವಾಮಿತ್ವ ಅಂತಂತಂದ್ರೆ ಏನು ಹೇಳ್ತೀವಿ, ದ ಕ್ಯಾಪಿಟಲ್ ಈಸ್ ಇನ್ವೆಸ್ಟೆಡ್ ಬೈ ಓನ್ಲಿ ಒನ್ ಪರ್ಸನ್. ಬಂಡವಾಳ ಒಬ್ಬನಿಂದ ಹಾಕಲ್ಪಟ್ಟಿರ್ತೈತಿ, ಹೂಡಿಕೆ ಮಾಡಲ್ಪಟ್ಟಿರ್ತೈತಿ ಅಂತ ಹೇಳ್ತೀವಿ. ಓಕೆ, ಓನ್ಲಿ ಹೀ ಈಸ್ ರೆಸ್ಪಾನ್ಸಿಬಲ್ ಹೂ ಹ್ಯಾಸ್ ಇನ್ವೆಸ್ಟೆಡ್ ದ ಕ್ಯಾಪಿಟಲ್, responsible for the functioning and profit or losses. Sole proprietorship dolaga who has invested the capital has the total responsibility of functioning. ಕಾರ್ಯ ಚಟುವಟಿಕೆ ಏನೈತಲ್ಲ ಬಿಸ್ನೆಸ್ದು ಅಷ್ಟು ಜವಾಬ್ದಾರಿ ಅವನ ಮೇಲೇನ ಐತಿ. ಹಂಗನ ಪ್ರಾಫಿಟ್ ಆರ್ ಲಾಸಸ್, ಪ್ರಾಫಿಟ್ ಅಂತೂ ಪ್ರಾಬ್ಲಮ್ ಇಲ್ಲ. ವಾಟ್ ಇಫ್ ಲಾಸ್ ಈಸ್ ಇನ್ಕರಿಂಗ್, ಆ ಹೊತ್ನಾಗೂ ಅವನ ಒಬ್ಬನ ರೆಸ್ಪಾನ್ಸಿಬಲ್ ಇರ್ತಾನ. ದ ಮೇನ್ ಡಿಸ್ಅಡ್ವಾಂಟೇಜ್ ಆಫ್ ಸಿಂಗಲ್ ಓನರ್ಶಿಪ್ ದೇರ್ ಫೋರ್ is that his all personal properties are always at risk to pay business liabilities. ಯಾವಾಗ ಬಿಸ್ನೆಸ್ ಒಳಗೆ, ವ್ಯಾಪಾರದೊಳಗೆ, ವ್ಯವಹಾರದೊಳಗೆ ನಷ್ಟ ಆಗ್ತತಿ ಆ ಹೊತ್ನಾಗ ಸಿಂಗಲ್ ಓನರ್ಶಿಪ್ದೊಳಗೆ ಆ ನಷ್ಟವನ್ನು ಓನರ್ನ ತುಂಬಿಕೊಡ್ಬೇಕಾಗ್ತತಿ, ಮಾಲಕನ ತುಂಬಿಕೊಡ್ಬೇಕಾಗ್ತತಿ ಔಟ್ ಆಫ್ ಹೀಸ್ ಪರ್ಸ್ನಲ್ ಪ್ರಾಪರ್ಟೀಸ್. ಎಲ್ಲಿಂದ ಬಿಸ್ನೆಸ್ ಪ್ರಾಪರ್ಟಿ ಅಂತ ನಾವು ಯೂಸ್ ಮಾಡ್ಕೋತೇವಿ, ಅದು ಸಾಲಿಲ್ಲ ಅಂತಂದ್ರೆ ಪರ್ಸ್ನಲ್ ಪ್ರಾಪರ್ಟೀಸಿಗೆ ನಾವು ಕೈ ಹಾಕ್ತೇವಲ್ಲೇ. ಹೌದಾ? ಅವನ ವೈಯಕ್ತಿಕ ಆಸ್ತಿಯನ್ನು ಸಹ
ಒಂದು ಜವಾಬ್ದಾರಿಯನ್ನು ಮುಟ್ಟಿಸಾಕ ಉಪಯೋಗ ಮಾಡ್ಕೋತೀವಿ ಅಂತ ಹೇಳ್ತೇವಲ್ಲ. ಓಕೆ, ಸೊ ಅದಕ್ಕೆ ನಾವು ಏನು ಹೇಳ್ತೇವೆ, ಸೋಲ್ ಪ್ರೊಪ್ರೈಟರ್ಶಿಪ್ದೊಳಗೆ, ಸಿಂಗಲ್ ಓನರ್ಶಿಪ್ದೊಳಗೆ ರಿಸ್ಕ್ ಈಸ್ ಅನ್ಲಿಮಿಟೆಡ್ ಅಂತ ಹೇಳಿ ಹೇಳ್ತೇವೆ ನಾವು. ಅಲ್ಲಿ ರಿಸ್ಕ್ ಈಸ್ ಅನ್ಲಿಮಿಟೆಡ್ ಬಿಕಾಸ್ ಪರ್ಸ್ನಲ್ ಪ್ರಾಪರ್ಟಿ ಈಸ್ ಇನ್ವಾಲ್ವ್ಡ್ ವಿತ್ ಈಸ್ ಬಿಸ್ನೆಸ್ ರಿಸ್ಕ್. ಬಿಸ್ನೆಸ್ ರಿಸ್ಕ್ ಜೋಡಿ ಅವನ ಪರ್ಸ್ನಲ್ ಪ್ರಾಪರ್ಟಿ ಇನ್ವಾಲ್ವ್ ಆಗಿರ್ತೈತಿ. ಪರ್ಸ್ನಲ್ ಪ್ರಾಪರ್ಟಿ ಅಂತ ಹೇಳ್ತೇವೆ ನಾವು. ವೈಯಕ್ತಿಕ ಆಸ್ತಿನೂ ಸಹ ಅವನ ವ್ಯಾವಹಾರಿಕ ನಷ್ಟದೊಂದಿಗೆ ಹೊಂದಿಕೊಂಡಿರ್ತೈತಿ ಅಂತ ಹೇಳ್ತೇವೆ ನಾವಲ್ಲಿ. ಓಕೆ, ದ್ಯಾಟ್ಸ್ ವೈ ದ ನೀಡ್ ಆಫ್ ಪಾರ್ಟ್ನರ್ಶಿಪ್ ಟೇಕ್ಸ್ ಪ್ಲೇಸ್. ಅದಕ್ಕೆ ಪಾಲುಗಾರಿಕೆ ಸಂಸ್ಥೆ ಬೇಕಾಗ್ತೈತಿ ಅನ್ನಿಸ್ತೇವೆ. ಇನ್ ಪಾರ್ಟ್ನರ್ಶಿಪ್ ಲಾಸ್ ಈಸ್ ಶೇರ್ಡ್ ಬೈ ಆಲ್ ದ ಪಾರ್ಟ್ನರ್ಸ್. ಪಾರ್ಟ್ನರ್ಶಿಪ್ದೊಳಗೆ ಬೈ ಚಾನ್ಸ್ ಲಾಸ್ ಆಯಿತು ಅಂತಂದ್ರೆ ಇಟ್ ಈಸ್ ಶೇರ್ಡ್ ಬೈ ಆಲ್ ದ ಪಾರ್ಟ್ನರ್ಸ್ ಅಂತ ಹೇಳಿ ಹೇಳ್ತೇವೆ ನಾವಲ್ಲಿ. ಸೊ ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಫರ್ಮ್ ಹ್ಯಾಸ್ ಇಟ್ಸ್ ಓನ್ ಪೆಕ್ಯುಲಾರಿಟೀಸ್. ಪಾರ್ಟ್ನರ್ಶಿಪ್ಸ್ ಪಾಲುಗಾರಿಕೆ ಸಂಸ್ಥೆಯ ಒಂದು ಅಕೌಂಟಿಂಗ್ ಏನೈತಲ್ಲ, ಇಟ್ ಹ್ಯಾಸ್ ಇಟ್ಸ್ ಓನ್ ಪೆಕ್ಯುಲಾರಿಟೀಸ್. ಆಸ್ ದ ಪಾರ್ಟ್ನರ್ಶಿಪ್ ಫರ್ಮ್ comes into existence when two or more persons come together to establish business and share its profits. ಯಾಕೆ ಬರ್ತಾರವರು? ವ್ಯಾಪಾರವನ್ನು ಮಾಡೋಕೆ ಮತ್ತು ಆದಂಥ ಲಾಭವನ್ನು ಡಿಸ್ಟ್ರಿಬ್ಯೂಟ್ ಮಾಡೋಕೆ. 2 or more ಅಂತ ಹೇಳಾಕತ್ತೇವೆ ನಾವಲ್ಲೇ. ಓಕೆ, ಸೊ ಪೆಕ್ಯುಲಾರಿಟಿ ಒಳಗೆ, ಇಂಪಾರ್ಟೆನ್ಸ್ ಒಳಗೆ, ಡಿಫ್ರೆನ್ಸ್ ಒಳಗೆ ಏನು ಹೇಳ್ತೇವೆ ನಾವಲ್ಲೇ, ಆಸ್ ದ ಪಾರ್ಟ್ನರ್ಶಿಪ್ ಫರ್ಮ್ ಕಮ್ಸ್ ಇನ್ ಟು ಎಕ್ಸಿಸ್ಟೆನ್ಸ್ when 2 or more persons come together to establish business and share its profits. On many issues affecting distribution of profit, there may not be any specific agreement between the partners. ಆ ಪಾಲುದಾರರಲ್ಲಿ ಯಾವುದೇ ರೀತಿಯಾದಂತಹ ಒಡಂಬಡಿಕೆ ಇರಲಿಲ್ಲ, ಒಪ್ಪಂದ ಇರಲಿಲ್ಲ ಅಂತಂದ್ರೆ, ಲಾಭವನ್ನು ಹಂಚಿಕೊಳ್ಳುವ ಯಾವುದೇ ಒಂದು ಒಡಂಬಡಿಕೆ ಇರಲಿಲ್ಲ ಅಂದ್ರೆ ಅಂತ ಹೇಳಾಕತ್ತೇವೆ. ಮೆನಿ ಇಶ್ಯೂಸ್ ಸಚ್ ಆಸ್ ಅಂತ ಹೇಳ್ತೇವೆ ನಾವಲ್ಲಿ. ಮೆನಿ ಇಶ್ಯೂಸ್, ಸಾಕಷ್ಟು ಇಶ್ಯೂಸ್ ಬರ್ತಾವಲ್ಲೇ. ಆ ಹೊತ್ನ್ಯಾಗ ಪ್ರಾಫಿಟನ್ನು ಶೇರ್ ಮಾಡ್ಕೊಳ್ಳೋಕೆ ಸ್ಪೆಸಿಫಿಕ್ ಆದ ಅಗ್ರಿಮೆಂಟ್ ಇರಲಿಲ್ಲ ಅಂತಂದ್ರೆ ಪಾರ್ಟ್ನರ್ಸ್ ನಡುವೆ. ಇನ್ ಸಚ್ ಸಿಚುವೇಶನ್ ದ ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ 1932 ಈಸ್ ಅಪ್ಲೈಡ್. ಅಂಥ ಒಂದು ಸಮಯದೊಳಗೆ ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ 1932 ಹೆಲ್ಪ್ ಮಾಡ್ತೈತಿ ಅಂತ ಹೇಳ್ತೇವೆ. ವೆನ್ ದೆರ್ ಈಸ್ ನೋ ಅಗ್ರಿಮೆಂಟ್ ಬಿಟ್ವೀನ್ ದ ಪಾರ್ಟ್ನರ್ಸ್, ನೋ ಅಗ್ರಿಮೆಂಟ್, ಅದನ್ನು ನಾವು ಪಾರ್ಟ್ನರ್ಶಿಪ್ ಡೀಡ್ ಅಂತ ಹೇಳ್ತೇವೆ. ಈಗ ಸದ್ಯ ಯೂಸ್ ಮಾಡಾಕ್ತದ ಶಬ್ದ ಏನನ್ನ ಹಾಕ್ತೇವೆ, ನೋ ಅಗ್ರಿಮೆಂಟ್ ಅಂತ ಹೇಳ್ತೇವೆ ನಾವು. ನೋ ಅಗ್ರಿಮೆಂಟ್ ಯಾರ ನಡು? ಅಮಂಗ್ ಪಾರ್ಟ್ನರ್ಸ್. ಅಮಂಗ್ ಪಾರ್ಟ್ನರ್ಸ್, ಪಾಲುಗಾರರ ನಡುವೆ. ಓಕೆ, ಆ ಹೊತ್ನಾಗ ಏನು ಮಾಡ್ತತಿ ಪಾರ್ಟ್ನರ್ಶಿಪ್, ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ ಹೆಂಗೆ ಡೀಲ್ ಮಾಡಬೇಕು ಆ ಸಿಚುವೇಶನ್ನ ಅಂಥೇಳಿ ಎಕ್ಸ್ಪ್ಲನೇಷನ್ ಕೊಡಾಕತ್ತದಲ್ಲೇ. ಓಕೆ, ಇಟ್ ಆಲ್ಸೋ ಸೇಸ್ ಅಬೌಟ್ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ಮೇಂಟೆನೆನ್ಸ್ ಆಫ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸ್, ಎಲ್ಲದ್ರ ಬಗ್ಗೆನೂ ಅದು ಇಟ್ ಹ್ಯಾಸ್ ಇಟ್ಸ್ ಓನ್ ಇಂಪಾರ್ಟೆನ್ಸ್. ಯಾವುದಕ್ಕೆ? ಪಾರ್ಟ್ನರ್ಶಿಪ್ ಅಕೌಂಟಿಂಗಕ್ಕೆ. ಏನೇನು ಹೇಳ್ತೈತದು? ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಹೌ ಟು ಕ್ಯಾಲ್ಕುಲೇಟ್ ದ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಅಬ್ಸೆನ್ಸ್ ಆಫ್ ರೈಟಿಂಗ್ ಆ ಹೊತ್ನಾಗ ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ ಅದ್ರಕ್ಕೂ ಹೆಲ್ಪ್ ಮಾಡ್ತೈತಿ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ಮೇಂಟೆನೆನ್ಸ್ ಆಫ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸ್, ಕ್ಯಾಪಿಟಲ್ ಅಕೌಂಟ್ ಇಟ್ಕೊಳ್ಳೋಕೆ ಬೇರೆ ಆದಂಥ ಪದ್ಧತಿ ಐತಲ್ಲೇ. ಅದ್ರ ಬಗ್ಗೆ ಏನೈತಿ ಅಂತಂದ್ರೆ ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಎಕ್ಸ್ಪ್ಲನೇಷನ್ ಕೊಡ್ತೈತೆ ನಮಗೆ. ಓಕೆ, ಸೊ accounting for partnership discusses some basic aspects of partnership, such as distribution of profit, ಲಾಭದ ಹಂಚಿಕೆ,
maintenance of capital accounts, how to maintain the capital accounts of partners, the treatment of situations like ಸಿಚುವೇಶನ್ಸ್ ಬರ್ತಾವೆ ಮತ್ತು ಅದ್ರೊಳಗೆ ಯಾಕಂತಂದ್ರೆ ಮೊದಲು ನೀವು 3-4 ಮಂದಿ ಅದೀರಿ ಎಲ್ಲಿ ಪಾರ್ಟ್ನರ್ಸ, ಅದ್ರೊಳಗೆ ಒಬ್ಬ ಹೊಸ ಪಾರ್ಟ್ನರ್ ಬರಾಕತ್ತಾನ, ಅದನ್ನು ನಾವು ಅಡ್ಮಿಷನ್ ಆಫ್ ಪಾರ್ಟ್ನರ್ ಅಂತ ಹೇಳ್ತೇವೆ. ಹೊಸ ಪಾರ್ಟ್ನರ್ ಬಂದ್ರಂದ್ರೆ ಅಡ್ಮಿಷನ್ ಆಫ್ ಪಾರ್ಟ್ನರ್ ಅಂತ ಹೇಳ್ತೇವೆ. ಆ ಹೊತ್ತಿನಾಗ ಕ್ಯಾಪಿಟಲ್ ಅಕೌಂಟಕ್ಕೆ ಏನು ಇಫೆಕ್ಟ್ ಆಗ್ತೈತಿ, ಓಲ್ಡ್ ಪಾರ್ಟ್ನರ್ಸ್ ಏನು ಸ್ಯಾಕ್ರಿಫೈಸ್ ಮಾಡಬೇಕು, ಸ್ಯಾಕ್ರಿಫೈಸ್ ಅಂತ ಹೇಳ್ತೇವೆ. ಯಾಕಂದ್ರೆ ಹೊಸ ಪಾರ್ಟ್ನರ್ ಬಂದಾನಂದ್ರೆ ಅವ್ರು ತಮ್ಮ ಹಕ್ಕನ್ನು ಬಿಟ್ಟು ಕೊಟ್ಟಂಗೆ ಆಗ್ತೈತದಲ್ಲೇ, ಅದಕ್ಕೆ ಅವ್ರದ್ದೇನ ಒಂದು ಸ್ಯಾಕ್ರಿಫೈಸ್ ಐತಿ. ಪ್ರಾಫಿಟ್ ಶೇರಿಂಗ್ ರೇಷೋ ಏನಾಗೋದೈತಿ ಅಡ್ಮಿಷನ್ ಆಯ್ತು ಅಂತಂದ್ರೆ ಹೊಸ ಪಾರ್ಟ್ನರಂದು, ಇದ್ರ ಬಗ್ಗೆ ನಮಗೆ ತಿಳಿದೈತಿ ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್. ಓಕೆ, ಹಂಗನ ಏನೈತಿ ರಿಟೈರ್ಮೆಂಟ್ ಐತಿ. ರಿಟೈರ್ಮೆಂಟ್ ಆಫ್ ಅ ಪಾರ್ಟ್ನರ್ ಇದ್ದೊಬ್ಬ ಪಾರ್ಟ್ನರ್ಸ್ ಒಳಗೆ ಒಬ್ಬ ಏನಾಗಿಬಿಡ್ತಾನೆ, ರಿಟೈರ್ ಆಗಿಬಿಡ್ತಾನೆ, ಬಿಟ್ಬಿಡ್ತಾನೆ ಅದನ್ನು ಬಿಸ್ನೆಸ್ಸನ್ನು. ಆ ಹೊತ್ತಿನಾಗ ಮತ್ತು ಪ್ರಾಫಿಟ್ ಶೇರಿಂಗ್ ರೇಷೋ ಚೇಂಜ್ ಆಗ್ತೈತಿ. ಹೌದು, ರಿಸ್ಕ್ ಇನ್ವಾಲ್ವ್ ಚೇಂಜ್ ಆಗ್ತೈತಿ. ಆಮೇಲೆ ರಿಟೈರಿಂಗ್ ಪಾರ್ಟ್ನರ್ಗೆ ಏನು ಕೊಟ್ಟು ಕಳಿಸ್ಬೇಕು, ಬಿಕಾಸ್ ಹಿ ಹ್ಯಾಸ್ ಇನ್ವೆಸ್ಟೆಡ್ ಹೀಸ್ ಕ್ಯಾಪಿಟಲ್. ಬರೀ ಕ್ಯಾಪಿಟಲ್ ಕೊಟ್ಟು ಕಳಿಸೋದೈತೋ, ಗುಡ್ ವಿಲ್ಲು ಕೊಟ್ಟು ಕಳಿಸೋದೈತೋ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೇವೆ ನಾವು ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ದೊಳಗೆ. ಹಂಗನ ಡೆತ್, ಇಟ್ ಈಸ್ ಅ ಅನ್ಎಕ್ಸ್ಪೆಕ್ಟೆಡ್ ಸಿಚುವೇಶನ್. ಅವ್ರ ಡೆತ್ ಆದ ಒಂದು ಡಿಸೀಸ್ಡನ್ನ ಸಕ್ಸೆಸರ್ ಯಾರು ಇರ್ತಾರ, ವಾರಸುದಾರ ಯಾರು ಇರ್ತಾರಲ್ಲ, ಅವ್ರನ್ನ ಅಡ್ಮಿಟ್ ಮಾಡ್ಕೋಬೇಕು, ಇನ್ನು ಪೂರ್ಣ ಅವ್ನ ಹೆಸರು ತೆಗೆದು ಹಾಕಬೇಕು. ಅದ್ರ ಬಗ್ಗೆ ಆವಾಗ ಅಕೌಂಟಿಂಗ್ ಟ್ರೀಟ್ಮೆಂಟ್. ಕ್ಯಾಪಿಟಲ್ ಅವನು ಹಾಕಿದಾನ, ಅವ್ನ ಕ್ಯಾಪಿಟಲನ್ನು ಏನು ಮಾಡಬೇಕು, ರೀಪೇಮೆಂಟ್ ಮಾಡಬೇಕು, ಇಟ್ಕೊಂಡು ಹೋಗಬೇಕು, ಅದ್ರ ಬಗ್ಗೆನೂ ಹೇಳ್ತೈತಿ. ಆ್ಯಂಡ್ ದೆನ್ ದ ಡಿಸಲ್ಯೂಷನ್, ದಟ್ ಈಸ್ ಪಾರ್ಟ್ನರ್ಶಿಪ್ ಏನೈತಿ ಫರ್ಮಿಂದು ಡಿಸಲ್ಯೂಷನ್ ಆಕತಿ, ವಿಸರ್ಜನೆ ಆಗ್ತೈತಿ. ಆ ಹೊತ್ತಿನಾಗ ಡಿಸಲ್ಯೂಷನ್ ಆದಂಥ ಹೊತ್ತಿನಾಗ ಏನು ಅಕೌಂಟಿಂಗ್ ಟ್ರೀಟ್ಮೆಂಟ್ ಐತಿ, ಹೌ ವಿ ಆರ್ ಗೋಯಿಂಗ್ ಟು ಕ್ಲೋಸ್ ದ ಅಕೌಂಟ್ಸ್, ಅದರ ಬಗ್ಗೆನೂ ಏನೈತಿ ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಡಿಸ್ಕಸ್ ಮಾಡ್ತೈತಿ. ವೇರೆವರ್ ದೆರ್ ಈಸ್ ನೆಸೆಸಿಟಿ about any of the situations at that time, the Indian Partnership Act 1932 helps the partnership firm. ಯಾವುದು ಒಂದು ಅಡ್ಮಿಷನ್ ಟೈಮ್ನಾಗಿರ್ಬೋದು, ರಿಟೈರ್ಮೆಂಟ್ ಟೈಮ್ನಾಗಿರ್ಬೋದು, ಡೆತ್ ಟೈಮ್ನಾಗಿರ್ಬೋದು, ಹಂಗೆ ಡಿಸಲ್ಯೂಷನ್ ಟೈಮ್ನಾಗಿರ್ಬೋದು. ಏನು ಸಿಚುವೇಶನ್ ಅಫೆಕ್ಟ್ ಆಯಿತು ಅಂತಂದ್ರೆ ಆ ಹೊತ್ತಿನಾಗ ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ ಹೆಲ್ಪ್ ಮಾಡ್ತೈತಿ ಪಾರ್ಟ್ನರ್ಶಿಪ್ ಫರ್ಮಿಗೆ. ಓಕೆ, ಇಟ್ ಈಸ್ ಜಸ್ಟ್ ದ ಇಂಟ್ರೊಡಕ್ಷನ್ ಟು ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್. ಸೊ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮೈ ಚಾನಲ್ for more videos on accounting for partnership. In my next video I will explain about the meaning, nature of accounting and the basic concepts like partnership deed and preparation of capital accounts. Thank you for watching my video.